ಇನ್ನು ಮೂರನೇ ಬಾರಿಗೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ಈ ಸಲ ವಕೀಲರ ಸಮೇತ ಜೈಲಿಗೆ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ನ ಸಮೇತ ಬಂದಿದ್ದಾರೆ. ಸಹೋದರ ದಿನಕರ್ ಕೂಡ ವಿಜಯಲಕ್ಷ್ಮಿ, ದಿನಕರ್ ಮತ್ತೆ ದರ್ಶನ್ರ ಪರ ವಕೀಲರು ಭೇಟಿ ಕೊಟ್ಟಿರು. ಸಹೋದರ ದಿನಕರ್ರಿಂದ ದರ್ಶನ್ ಭೇಟಿ ಮಾಡಿದ್ದಾರೆ. ದರ್ಶನ್ಗೆ ಡ್ರೈ ಫ್ರೂಟ್ಸ್ ಮತ್ತೆ ಬಟ್ಟೆಗಳು ಹಾಗೆ ಸ್ವೀಟ್ಸ್ ಅನ್ನ ವಿಜಯಲಕ್ಷ್ಮಿ ಈ ಬಾರಿ ತಂದಿದ್ದಾರೆ. ಕಳೆದ ಸಲ ಬಂದಾಗಲೂ ಕೂಡ ಒಂದು 3 ಬ್ಯಾಗ್ ತಂದಿದ್ರು. ಅದರಲ್ಲೂ ಕೂಡ ಡ್ರೈ ಫ್ರೂಟ್ಸ್ಗಳು ಮತ್ತೆ ಈ ರೀತಿ ಬಟ್ಟೆ ಎಲ್ಲವನ್ನು ತಂದಿದ್ರು. ಈ ಬಾರಿ ಕೂಡ ಅದನ್ನೇ ತಂದಿದ್ದಾರೆ. ಜೊತೆಗೆ ಈ ಬಾರಿ ಅವರ ಸಹೋದರ ದಿನಕರ್ ಕೂಡ ಬಂದಿದ್ದಾರೆ. ದರ್ಶನ್ ಸಹೋದರ ಜೊತೆಗೆ ವಕೀಲರು ಬಂದಿದ್ದಾರೆ. ಅವರ ಹತ್ರ ಚಾರ್ಜ್ ಶೀಟ್ನ ಕಾಪಿ ಕೂಡ ಇದೆ. ಮೇ ಬಿ ಇವತ್ತು ಇನ್ ಡೀಟೇಲ್ಡ್ ಆಗಿ ಗೊತ್ತಾಗಬಹುದು ದರ್ಶನ್ರಿಗೆ ಏನಿದೆ ಚಾರ್ಜ್ ಶೀಟ್ನಲ್ಲಿ, ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನೋದು ಎಕ್ಸಾಕ್ಟ್ ಪಿಕ್ಚರ್ ಅವರ ವಕೀಲರು ಬಹುಶಃ ಇವತ್ತು ದರ್ಶನ್ರ ಗಮನಕ್ಕೆ ತರಬಹುದು. ಅದಾದ್ಮೇಲೆ ಜಾಮೀನು ಅರ್ಜಿಗೆ ಏನು ಮುಂದುವರಿಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದರ್ಶನ್ರ ಸಹಿಯೂ ಆಗಿದೆ. ಅದರ ಬಗ್ಗೆ ಈಗ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ತಾರೆ ಅನ್ಸುತ್ತೆ. ಆ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಾ. ದಿನಕರ್ ತೂಗುದೀಪ್, ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ವಕೀಲರು ಬಳ್ಳಾರಿ ಜೈಲಿಗೆ ಇವತ್ತು ವಿಸಿಟ್ ಕೊಟ್ಟಿರುವಂತಹ ವಿಡಿಯೋ ಇದು. ಬ್ಯಾಗ್ಗಳನ್ನು ತಂದಿದ್ದಾರೆ. ಚಾರ್ಜ್ ಶೀಟ್ನ ಒಂದು ಪ್ರತಿಯನ್ನು ಕೂಡ ತಂದಿದ್ದಾರೆ. ದರ್ಶನ್ರಿಗೆ ಬಟ್ಟೆ, ಡ್ರೈ ಫ್ರೂಟ್ಸು, ಒಂದಷ್ಟು ಸ್ವೀಟ್ಸು ಎಲ್ಲವನ್ನು ಕೂಡ ವಿಜಯಲಕ್ಷ್ಮಿ ಭೇಟಿ ಸಂದರ್ಭದಲ್ಲಿ ತಂದಿದ್ದಾರೆ. ದರ್ಶನ್ರ ತಮ್ಮ ದಿನಕರ್ ತೂಗುದೀಪ್ ಕೂಡ ಇವತ್ತು ವಿಜಯಲಕ್ಷ್ಮಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರ ಕೈಯಲ್ಲೂ ಕೂಡ ಒಂದು ಬ್ಯಾಗ್ ಇದೆ. ಜೊತೆಗೆ ವಕೀಲರು ಕೂಡ ಬಂದಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ಒಂದ್ಸಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ಆಮೇಲೆ ಬೇಲ್ಗೆ ಅಪ್ಲಿಕೇಶನ್ ಹಾಕೋಣ ಅಂತಾನೆ ಇಷ್ಟು ದಿನ ಕಾದಿದ್ದಾಯಿತು. ಹಾಗೆ 80 ದಿನಗಳು ಕಳೆದು ಹೋಗಿತ್ತು. ಫೈನಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗ ಆರೋಪಿಗಳ ಪರ ವಕೀಲರಿಗೂ ಕೂಡ ಚಾರ್ಜ್ ಶೀಟ್ನ ಪ್ರತಿಗಳು ಸಿಕ್ಕಿದೆ. ಇನ್ನೇನಿದ್ರು ಈಗ ಜಾಮೀನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಆರಂಭ ಆಗಬೇಕು. ಆ ನಿಟ್ಟಿನಲ್ಲಿ ಲಾಯರ್ ಕೂಡ ಅವರ ಜೊತೆಗೆ ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ. ದಿನಕರ್ ತೂಗುದೀಪ್ ಒಂದು ಬ್ಯಾಗ್ ಹಿಡಿದು ಅಲ್ಲಿ ಜೈಲಿನ ಒಳಭಾಗಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಮೀಟ್ ಮಾಡೋದಕ್ಕೆ ವ್ಯವಸ್ಥೆ ಇರುತ್ತಲ್ಲ ಆ ಕಡೆ. ವಿಜಯಲಕ್ಷ್ಮಿ ಕೂಡ ಅಷ್ಟೇ. ಇಷ್ಟು ದಿನ ಸಾಕಷ್ಟು ಟೆಂಪಲ್ ರನ್ಗಳು ಮಾಡಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಹೋಗಿದ್ರು, ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ವಿಶೇಷ ಸೇವೆ ಸಲ್ಲಿಸಿ ಬಂದಿದ್ರು. ಅದಾದ್ಮೇಲೆ ಅಸ್ಸಾಂನಲ್ಲಿರುವಂತಹ ಕಾಮಾಖ್ಯ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಲ್ಲಿನ ಕುಂಕುಮ ಪ್ರಸಾದಕ್ಕೆ ಅಂತ ಕೈ ಒಡ್ಡಿ ನಿಂತಿದ್ರು. ಅದೇ ದೇವಸ್ಥಾನದಿಂದ ಒಂದು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ರು. ಪ್ರೇಯರ್ ಇಸ್ ಪವರ್ಫುಲ್ ಅನ್ನೋ ಕ್ಯಾಪ್ಷನ್ ಕೂಡ ಹಾಕಿದ್ರು. ಅದಕ್ಕೆ ದರ್ಶನ್ರಿಗೆ ಒಂದು ಈ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಹೇಳಿ ಏನೆಲ್ಲ ಸಾಧ್ಯ ಇದೆಯೋ ಅದೆಲ್ಲ ಪ್ರಯತ್ನಗಳನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾನೆ ಬರ್ತಿದ್ದಾರೆ. ಸೊ ಈಗ ಬಳ್ಳಾರಿ ಜೈಲಿಗೆ ಅವರು ವಿಸಿಟ್ ಕೊಟ್ಟಿದ್ದಾರೆ. ಡಿಸ್ಕಷನ್ ಆಗುತ್ತೆ ಅಥವಾ ಮುಂದೆ ನಾವು ಲೀಗಲಿ ಈ ಥರ ಸ್ಟೆಪ್ ತಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ರ ಗಮನಕ್ಕೂ ತರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗಬಹುದು. ದಿನಕರ್ ತೂಗುದೀಪ್ ಕೂಡ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅವ್ರ ಜೊತೆಗೆ ವಕೀಲರು ಮತ್ತು ವಿಜಯಲಕ್ಷ್ಮಿ 3 ಜನ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಬಂದಿರೋದು. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅದರ ಸಂಪೂರ್ಣ ಮಾಹಿತಿ ದರ್ಶನ್ರಿಗೆ ಗೊತ್ತಾಗಿಲ್ಲ. ಒಂದು ಸ್ವಲ್ಪ ಮಾಹಿತಿ ಅಲ್ಲಿದ್ದಂತಹ ಸಿಬ್ಬಂದಿಯಿಂದ ತಿಳಿದು ಬಂದಿರಬಹುದು ಅಥವಾ ಫೋನ್ ಕಾಲ್ನಲ್ಲಿ ಕನ್ವರ್ಸೇಷನ್ ನಡೆಸುವಾಗ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿರಬಹುದು. ದರ್ಶನ್ರ ವಿಜುವಲ್ಸ್ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ನಟ ಆರೋಪಿ ದರ್ಶನ್ ಈಗ ಅವರ ಪತ್ನಿಯನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವೀಗ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಆರೋಪಿ ನಟ ದರ್ಶನ್ ಅವರ ತಮ್ಮ ಮತ್ತೆ ಪತ್ನಿ ಹಾಗೆ ವಕೀಲರು ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿರೋದ್ರಿಂದ ಅವರನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಬಳ್ಳಾರಿ ಜೈಲಿನಿಂದ ಬರ್ತಾ ಇರುವಂತಹ ದೃಶ್ಯ ಅದು. ಅಲ್ಲಿ ಒಂದು ಸ್ಥಳದ ವ್ಯವಸ್ಥೆ ಇರುತ್ತೆ. ಆ ಸ್ಥಳದಲ್ಲಿ ಭೇಟಿ ಮಾಡಿ ಎಷ್ಟು ನಿಮಿಷ ಅಂತ ಅವಕಾಶ ಇರುತ್ತೆ, ಮಾತುಕತೆ ನಡೆಸಿ ಹೊರಡಬೇಕಾಗುತ್ತೆ. ಸೊ ದರ್ಶನ್ ಈಗ ಅವರ ಬ್ಯಾರಕ್ನಿಂದ ನಡ್ಕೊಂಡು ಬಂದು ಆ ಭೇಟಿಗೆ ವ್ಯವಸ್ಥೆ ಕಲ್ಪಿಸಿರುವಂತಹ ಸ್ಥಳದ ಕಡೆಗೆ ಹೋದಂತಹ ದೃಶ್ಯ ನೀವು ಗಮನಿಸಿದ್ದು. ಮೊದಲಿಗೆ ದಿನಕರ್ ತೂಗುದೀಪ್, ವಿಜಯಲಕ್ಷ್ಮಿ ಮತ್ತೆ ವಕೀಲರು ಆ ಸ್ಥಳಕ್ಕೆ ಹೋದ್ರು. ಅದಾದ್ಮೇಲೆ ದರ್ಶನ್ ಕೂಡ ತಮ್ಮ ಬ್ಯಾರಕ್ನಿಂದ ಹೊರಗೆ ಬಂದಿದ್ದಾರೆ. ಆಗಲೂ ಕೂಡ ಪೊಲೀಸ್ ಅಧಿಕಾರಿಗಳು ಅವರ ಸುತ್ತುವರೆದು ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೆಕ್ಯೂರಿಟಿ ಬಗ್ಗೆ ತುಂಬಾ ಗಮನ ಹರಿಸಿರೋದ್ರಿಂದ ಅದೇ ಕಾರಣಕ್ಕೆ ಅವ್ರಿಗೆ ಪ್ರಿಸನ್ ಕಾಲ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಅವರು ಫೋನ್ ಕಾಲ್ ಮಾಡಬೇಕು ಅಂದ್ರು ಆ ಪ್ರಿಸನ್ನಿಂದ ಬ್ಯಾರಕ್ನಿಂದ ಹೊರಗೆ ಬರದೇ ಇರಲಿ ಅಂತ, ಯಾಕಂದ್ರೆ ಸೆಕ್ಯೂರಿಟಿ ಇಶ್ಯೂಸ್. ಸೊ ಈಗ ಅವರು ಬ್ಯಾರಕ್ನಿಂದ ಹೊರಗೆ ಬಂದು ಅವರನ್ನ ನೋಡ್ಲಿಕ್ಕೆ ಬಂದಿರುವಂತಹ ಕುಟುಂಬ ಸದಸ್ಯರನ್ನ ಭೇಟಿಯಾಗೋದಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳು ನೀವೀಗ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ಬಹುಶಃ ಕಳೆದ ಬಾರಿ ಇದೇ ರೀತಿ ಬಂದಾಗ ಒಂದು 25 ನಿಮಿಷ ಮಾತನಾಡಿದ್ರು.
ದರ್ಶನ್ ಅವರ ಪತ್ನಿಯ ಜೊತೆಗೆ ಈ ಬಾರಿ ಅವರ ಸಹೋದರ ಇದ್ದಾರೆ, ಜೊತೆಗೆ ವಕೀಲರು ಇದ್ದಾರೆ. ಚಾರ್ಜ್ ಶೀಟ್ನ ಒಂದು ಕಾಪಿ ತಂದಿದ್ದಾರೆ. ಡ್ರೈ ಫ್ರೂಟ್ಸು, ಸ್ವೀಟ್ಸು ಎಲ್ಲ ಬಟ್ಟೆ ಬರೆ ತಂದುಕೊಟ್ಟಿದ್ದಾರೆ. ಎಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಆಗುತ್ತೆ, ಅದರಲ್ಲಿ ಏನೇನೆಲ್ಲ ಡಿಸ್ಕಸ್ ಮಾಡ್ತಾರೆ, ಯಾವಾಗ ಜಾಮೀನು ಅರ್ಜಿಗೆ ಮುಂದಿನ ಹೆಜ್ಜೆಯನ್ನಿಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೇ ಬಿ ಇವತ್ತಿನ ಡಿಸ್ಕಷನ್ ನಂತರದಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡಾದ್ಮೇಲೆ ವಕೀಲರು ಮುಂದುವರಿಬಹುದು ಅನ್ಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ವಕೀಲರು ಚಾರ್ಜ್ ಶೀಟ್ ಪ್ರತಿ ಸಮೇತ ಬಂದು ದರ್ಶನ್ರನ್ನ ಭೇಟಿ ಮಾಡಿದ್ದಿಲ್ಲ. ಮೊನ್ನೆ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡಿಬೇಕಾದ್ರೆ ನಮಗೆ ಚಾರ್ಜ್ ಶೀಟ್ನ ಕಾಪಿ ಬೇಕು ಅಂತ ಆರೋಪಿಗಳ ಪರವಾಗಿ ವಕೀಲರು ಕೇಳಿದಾಗ ಅವರವರ ವಕೀಲರಿಗೆ ಅದನ್ನು ತಲುಪಿಸಲಾಗುತ್ತೆ ಅಂದಾಗ ನನ್ನ ಪರವಾಗಿ ವಕೀಲರು ಸಿ.ವಿ. ನಾಗೇಶ್ ಇದ್ದಾರೆ ಅನ್ನುವಂಥದ್ದನ್ನು ದರ್ಶನ್ ಹೇಳಿದರು. ಸೊ ಅವರಿಗೆ ಚಾರ್ಜ್ ಶೀಟ್ನ ಪ್ರತಿ ಸಿಕ್ಕಿತ್ತು. ಈಗ ಅದೇ ಟೀಮ್ನ ವಕೀಲರಾಗಿರುವಂಥವರು ಬಂದಿರ್ತಾರೆ. ಚಾರ್ಜ್ ಶೀಟ್ನ ಪ್ರತಿಯ ಜೊತೆಗೆ ದರ್ಶನ್ ಪತ್ನಿ ಹಾಗೆ ದಿನಕರ್ ತೂಗುದೀಪ್ ದರ್ಶನ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಬಂದಿರೋ ಸಂದರ್ಭದಲ್ಲಿ ದರ್ಶನ್ ಅವರ ಸೆಲ್ ನಂಬರ್ 15 ಏನಿದೆ ಬಳ್ಳಾರಿ ಜೈಲಲ್ಲಿ, ಅಲ್ಲಿಂದ ಅವರನ್ನ ಹೊರಗೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ. ಅದು ಬ್ಯಾರಕ್ನಿಂದ ಹೊರಗೆ ಬಂದು ಭೇಟಿ ಮಾಡೋದಕ್ಕೆ ಜೈಲೊಳಗೆ ಯಾವ ಸ್ಥಳ ನಿಗದಿಪಡಿಸಿರ್ತಾರಲ್ಲ ಅಲ್ಲಿ ಈ ರೀತಿ ಕುಟುಂಬದ ಸದಸ್ಯರು ಬಂದಾಗ ಅಥವಾ ವಕೀಲರ ಜೊತೆ ಏನಾದರೂ ಆರೋಪಿಗಳು ಡಿಸ್ಕಸ್ ಮಾಡಬೇಕು ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಂದಾಗ ಅಲ್ಲಿ ಒಂದು ಸ್ಥಳದ ವ್ಯವಸ್ಥೆ ಇರುತ್ತೆ. ಆ ಸ್ಥಳಕ್ಕೆ ಸದ್ಯ ದರ್ಶನ್ ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.